ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ಒಂದು ಅದ್ಭುತ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ಹಾಲಿನ ಲೋಕದ ಥರ ಇದೆ, ಬಟ್ ಇದು ಹಾಲಲ್ಲ, ನೀರು. ಖಂಡಿತವಾಗ್ಲೂ ನಾನು ತೋರಿಸ್ತಾ ಇರೋದು ಹಾರಂಗಿ ಅಣೆಕಟ್ಟು, ಕೊಡಗು ಜಿಲ್ಲೆಯ ಕುಶಾಲನಗರದ ಹತ್ರ ಇದೆ. ಇದು ಕಾವೇರಿ ನದಿಯ ಉಪನದಿ, ಹಾಗೆ ಹಾರಂಗಿ ನದಿಗೆ ಅಡ್ಡಲಾಗಿ ಕಟ್ಟಿದ ಕಲ್ಲಿನ ಅಣೆಕಟ್ಟು ಆಗಿದೆ. ಇದನ್ನು ಸುವರ್ಣಾವತಿ ಅಂತಾನು ಕರೀತಾರೆ. ಇದರ ಎತ್ತರ 49.99 ಮೀಟರ್ಸ್, ಹಾಗೆ ಉದ್ದ 845.82 ಮೀಟರ್ಸ್ ಅಂತ ಹೇಳ್ಬೋದು. ಹಾರಂಗಿ ಅಣೆಕಟ್ಟು ತನ್ನ ರಮಣೀಯ ಸೌಂದರ್ಯ, ಪ್ರಶಾಂತ ಪರಿಸರ, ಹಾಗೆ ಪಿಕ್ನಿಕ್ ಬರೋರು, ಹಾಗೆ ವಾಕ್ ಮಾಡೋರು, ಪ್ರಕೃತಿ ನಡಿಗೆಗೆ ಜನಪ್ರಿಯ ಅಂತಾನೆ ಹೇಳ್ಬಹುದು. ಅಂದ್ರೆ ಮಾರ್ನಿಂಗ್ ಟೈಮ್ ವಾಕ್ ಆಗಲಿ, ಈವ್ನಿಂಗ್ ಟೈಮ್ ವಾಕ್ ಆಗಲಿ, ತುಂಬ ಅದ್ಭುತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆದರೆ ಅಣೆಕಟ್ಟು ಹತ್ರ ಹೋದಾಗ ಮಾತ್ರ, ಇದ್ರ ಹತ್ರ ಹೋದಾಗ ಆ ನೀರಿನ ಶಬ್ದ ಅಂತೂ ತುಂಬ ಖುಷಿ ಆಗುತ್ತೆ. ಹಾಗೆ ಅದು ನಮ್ಮ ಮೇಲೆ ಹಾರುತ್ತಲ್ಲ, ಆ ಫೀಲ್ ಅಂತೂ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ಹೇಳ್ಬೋದು. ಹಾರಂಗಿ ಕಟ್ಟಿನಲ್ಲಿ ಇದು 4 ಗೇಟ್ಗಳಿಂದ ನೀರನ್ನ ಹರಿಸಲಾಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾದ ಲೋಕ ಅಂತ ಹೇಳ್ಬೋದು. ಎಷ್ಟು ನಮ್ಮೂರಿನ ಮಳೆಗಾಲ ಅಂತೂ ಅದ್ಭುತ ಅಂದ್ರೆ ಅದ್ಭುತ. ಒಂದೊಂದು ಕಡೆ ಅಲ್ಲ, ಇನ್ನು ಮಲ್ಲಳ್ಳಿ, ಬೇರೆ ಬೇರೆ ಕಡೆ ಜಲಾಶಯಗಳು ತುಂಬಿ ಹರಿಯೋ ನೀರುಗಳನ್ನ ನೋಡಿದ್ರೆ ಮನ್ಸಿಗಂತೂ ಸಖತ್ ಮುದ ಸಿಗುತ್ತೆ. ಹಾಗೆ ಅಭಿಮಠ ಎಲ್ಲನೂ ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಹಾಗೆ ಈ ಸುಂದರವಾದ ಲೋಕ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾರು ವೀಕೆಂಡ್ಸ್ ಎಲ್ಲ ಹೋಗೋರು ಖಂಡಿತವಾಗ್ಲೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಅದ್ಭುತವಾದ ನೋಟ. ಇದನ್ನ ನೋಡ್ತಿದ್ರೆ ಅಲ್ಲೇ ಮೈಮರ್ತು ಕುತ್ಕೊಬಿಡೋಣ ಅನ್ಸುತ್ತೆ. ಆದ್ರೆ ತುಂಬಾ ರಶ್ ಇರುತ್ತೆ ವೀಕೆಂಡ್ಸ್ ಅಲ್ಲಿ. ಫೋಟೋ ತಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ಅಷ್ಟು ಜನ ಸಾಗರ ದಂಡಿರುತ್ತೆ. ಎಲ್ಲೆಲ್ಲಿಂದ ನಾವು ಬಂದಿರ್ತಾರೆ. ನಮ್ಮ ಕೊಡಗಿನ ಕಡೆ ಅಂತೂ ಮಳೆಗಾಲದಲ್ಲಿ ನೋಡೋಕೆ ಸಿಗುವಂತಹ ಪ್ಲೇಸ್ಗಳು ಜಾಸ್ತಿ. ಹಾಗಾಗಿ ಎಲ್ಲಾ ಕಡೆಯಿಂದನೂ ಜನ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲೊಂದು ಬಾತುಕೋಳಿ ಇಲ್ಲಿ ಕೂತಿದೆ. ಒಂದೇ ಒಂದು ಚಿಕ್ಕ ಬಾತುಕೋಳಿ ಕೂತಿತ್ತು, ಅದನ್ನ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಕ್ಯೂಟ್ ಅನ್ಸುತ್ತೆ ನೋಡೋದಕ್ಕೆ, ತುಂಬಾ ಖುಷಿ ಸಿಗತ್ತೆ, ಮನಸ್ಸಿಗೆ ಹಿತ ಅನ್ಸುತ್ತೆ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ. ನಾವಂತೂ ಪ್ರತಿ ವರ್ಷ ಮಳೆಗಾಲದಲ್ಲೂ ಎಲ್ಲಾ ಕಡೆ ಎಲ್ಲೆಲ್ಲಿ ಫಾಲ್ಸ್ ಇರುತ್ತೋ ಅಲ್ಲೆಲ್ಲ ಒಂದು ರೌಂಡ್ ಹೋಗಿ ಬರ್ತಾ ಇರ್ತೀವಿ. ನೋಡಿದ್ನೇ ನೋಡ್ತೀವಿ ಅನ್ನೋ ಬೇಜಾರೇನು ನಮ್ಗಿರೋದಿಲ್ಲ. ಯಾಕಂದ್ರೆ ಇದು ನಮ್ಮೂರಲ್ಲಿ ಮಳೆ ಜಾಸ್ತಿ ಇದ್ದಾಗ ಇದು ತುಂಬಿ ಹಾರೋದನ್ನ ನೋಡುವಂಥ ಅದ್ಭುತ ದೃಶ್ಯ ಕಣ್ತುಂಬ್ಕೋಬೇಕು ಅಂತಾನೆ ಎಲ್ಲರೂ ಪ್ರತಿ ವರ್ಷನೂ ಹೋಗಿರೋರೇ ಹೋಗ್ತಾರೆ. ಊರ ಹತ್ರ ಸ್ವಲ್ಪ ದೂರದಲ್ಲಿ ಇರೋರೆಲ್ಲ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫೋಟೋಸ್ ಎಲ್ಲ ತಗೊಳ್ಳಿ. ಹಾಗೆ ಇಲ್ಲೇನು ತುಂಬಾ ಸೇಫ್ಟಿ ಪರ್ಪಸ್ ಇದೆ, ಅಂದರೆ ಅಷ್ಟೊಂದು ಡೇಂಜರ್ ಅನ್ನೋ ಥರ ಏನಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಇದ್ರ ಮೇಲ್ಗಡೆ ನೋಡಿದ್ರೆ ಇನ್ನೂ ಅದ್ಭುತ ಅಂತಾನೆ ಹೇಳ್ಬೋದು. ಆಕಾಶದಲ್ಲಿ ಇದಕ್ಕಂತೂ ಜೊತೆಗೂಡಿ ಎರಡು, ನಾನು ಈ ಥರ ಇರ್ತೀನಿ, ನೀನು ಈ ಥರ ಇರುವ ಅನ್ನೋ ಥರ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಹಾಗಾಗಿ ಕ್ಲಿಯರಾಗಿ ಫೋಟೋ ತಕ್ಕೊಳ್ಳೋದು ಕಷ್ಟ. ಯಾಕಂದರೆ ನಾವು ನಿಂತ್ಕೊಂಡು ತೆಕ್ಕೊಳ್ಳುವಾಗ ಗೇಟ್ ಎಲ್ಲ ಫುಲ್ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ. ಹಾಲು ಥರನೇ ಕಾಣಿಸುತ್ತೆ, ಏನೋ ಹಾಲೇ ಉಕ್ಕಿ ಹರಿತಾ ಇದೆ ಅಂತ ಫೀಲ್ ಆಗುತ್ತೆ. ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಸತಿ ಹೇಳಿದ್ರು ಸಾಲಲ್ಲ. ಹಾಗೆ ಅದರಿಂದ ಸ್ವಲ್ಪ ಮುಂದೆ ಬಂದು ವಾಕ್ ಮಾಡ್ಕೊಂಡು ಪಾರ್ಕ್ ಒಳಗಡೆ ಎಲ್ಲ ಬಂದ್ವಿ. ಹಾಗೆ ಇಲ್ಲಿ ಫೌಂಟೇನ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಫೌಂಟೇನ್ ಲಾಸ್ಟ್ ಟೈಮೇ ನೋಡ್ಕೊಂಡು ಬಂದಿದ್ವಿ. ಹಾಗಾಗಿ ಇವತ್ತು ನಾವೇನು ನೋಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಮಳೆ ಜಾಸ್ತಿ ಇತ್ತು. ಹಾಗಾಗಿ ಮನೆಗೆ ಕೂಡ ಹೋಗಬೇಕು ಅನ್ನೋ ಕಾರಣದಿಂದ ನಾವಲ್ಲೆಲ್ಲ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಹಿಂಗೆ ಬರ್ತಾ ಒಂದು ಬಾವಿ ಕೂಡ ಇದೆ ಅಲ್ಲಿ. ಸಂಗೀತ ಕಾರಂಜಿ ಎಲ್ಲ 7:30 ಮೇಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ವಾಟರ್ ಫೌಂಟೇನು ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಬೋದು ಹೊರಗಡೆಯಿಂದ ಬಂದಿರೋರು. ಆದರೆ ಮಳೆ ಇರೋದ್ರಿಂದ ಆಚೆ ಕೂತ್ಕೊಂಡು ನೋಡೋದು ಕಷ್ಟ ಅನ್ನೋ ಕಾರಣದಿಂದ ನಾವು ಮನೆಗೆ ಹೊರಟಾಗಲೇ ಕತ್ತಲೆ ಆಗಿಬಿಡ್ತು. ಮಳೆ ಕೂಡ ಶುರುವಾಯಿತು. ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಮಳೆ ಕಡಿಮೆನೇ ಇತ್ತು ನಾವು ಹೋಗಿದ್ದ ದಿನ. ನೋಡಿ ಇದು ರೋಡು. ಇಲ್ಲಿಂದ ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಹಾಲು ಕರಿತಾ ಇರೋ ಥರ. ಇದು ನೋಡಿಕೊಂಡು ನಾವು ಹಾಗೆ ಮನೆ ಕಡೆಗೆ ಹೊರಟ್ವಿ. ನಾವು ಮನೆಗೆ ಹೊರಡ್ತಿದ್ದಂಗೆ ಮಳೆನೂ ಕೂಡ ನಮ್ಮ ಜೊತೆಗೆ ಶುರುವಾಯಿತು ಅಂತ ಹೇಳ್ಬೋದು.
ಸುತ್ತಮುತ್ತ ಮಳೆ ಆಗ್ತಾ ಇರೋದ್ರಿಂದ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ತಣ್ಣಗೆ ಗಾಳಿ. ಅವನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮೂರ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.